ಈಗ ನಾವು ಒಂದು ಪ್ರಶ್ನೆ ಕೇಳ್ತಾ ಇದೀನಿ. ನೀವೆಲ್ಲ ಓಕೆ ಒಪ್ಕೊಂಡಿದ್ದೀರಾ, ನಿನ್ನೆ ಮೊನ್ನೆ ಅಟ್ಯಾಕ್ ಆಗಿದ್ದಕ್ಕೆ ಯಾಕೆ ಇಡೀ ಭಾರತೀಯ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸಿಲ್ಲ? ಅದನ್ನ ಎಲ್ಲೂ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲೂ ಯಾಕೆ ಕೊಟ್ಟಿಲ್ಲ? ನಿಮ್ಮ ಹೈದರಾಬಾದ್ ಲೀಡರ್ ಇರ್ಬೋದು, ನೀವಿರ್ಬೋದು, ಕರ್ನಾಟಕ, ಇಡೀ ಭಾರತ ಮುಸ್ಲಿಂ ಎಲ್ಲ ಲೀಡರ್ ಹೇಳ್ತೀರಿ ನೀವು ನಾವು ಟೆರರಿಸ್ಟ್ ವಿರೋಧಿಸ್ತೀವಿ ಅಂತ ಯಾಕೆ ಒಂದು ಹೇಳಿಕೆ ಕೊಟ್ಟಿಲ್ಲ ನೀವು? ಈ ರಿಯಾಕ್ಷನ್ ಇದೆಯಲ್ಲ ಅದು ಕೂಡ ಬಹಳ ಸೆಲೆಕ್ಟಿವ್ ಹಾಗೆ ಬಹಳ ಮಿನಿಮಮ್ ಆಗ್ತಿದ್ಯಾ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ನೇರವಾಗಿ ಕೇಳ್ತೀನಿ, ನೂಪುರ್ ಶರ್ಮಾ ಟಿವಿ ಡಿಬೇಟ್ ನಲ್ಲಿ ಕಾಂಟ್ರವರ್ಸಿ ಆದಾಗ ಇಡೀ ರೋಡ್ಗಳೇ ಇಡೀ ಏರಿಯಾಗಳೇ ಒಂದಾಗುವಷ್ಟು ಜನ ಬಂದ್ರು, ಅದನ್ನ ಖಂಡಿಸಿದ್ರು, ತಪ್ಪಲ್ಲ. ಸಿಎ ಹಾಗೆ ಎನ್ಆರ್ಸಿ ಪ್ರೊಟೆಸ್ಟ್ ಗಳಾಗುವಾಗ ಇಡೀ ಕಾಲೋನಿಗಳೇ ಬಂದಾಗುವಷ್ಟರ ಮಟ್ಟಿಗೆ ಗಟ್ಟಿ ಧ್ವನಿ ಕೇಳಿಸ್ತು, ಅದು ತಪ್ಪಲ್ಲ. ಅದೇ ರೀತಿಯಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿ ಮುಸಲ್ಮಾನರ ಹೆಸರು ಬರ್ತಿದ್ದಾಗ ಮುಸಲ್ಮಾನ್ ಮೌಲ್ವಿಗಳು, ಧಾರ್ಮಿಕ ಮುಖಂಡರು ಅಷ್ಟೇ ಸಂಖ್ಯೆಯಲ್ಲಿ ಬಂದು ಯಾಕಿದನ್ನ ಖಂಡಿಸೋಲ್ಲ, ಯಾಕಿದ್ರ ವಿರುದ್ಧವಾಗಿ ಧ್ವನಿ ಎತ್ತೋಲ್ಲ? ಈ ಪ್ರಶ್ನೆ ಉಳಿದು ಹೋಗಿದೆ. ಇಬ್ರಲ್ಲಿ ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ಒಂದನೇದು ನಕುಲ್ ಶರ್ಮಾ ಕೇಸೇ ಬೇರೆ. ನಾನು ಹೇಳಿದ್ದೀನಿ ಈಗಾಗಲೇ ನಾನು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಕಂಪೇರ್ ಒಂದು ನಿಮಿಷ ನಾನು ಕಂಪೇರ್ ಮಾಡ್ತಿಲ್ಲ. ಆ ಪ್ರಮಾಣದಲ್ಲಿ ಜನ ಯಾಕೆ ಮುಂದೆ ಬಂದು ಮುಸಲ್ಮಾನ್ ಸಮುದಾಯದಿಂದ ಇದು ತಪ್ಪು ಅಂತ ಹೇಳಿ ಹೇಳ್ತಿಲ್ಲ ಅಂತ ಹೇಳಿ. ಒಂದನೇದು ಭಯೋತ್ಪಾದನೆ, ಉಗ್ರವಾದ, ಕೋಮುವಾದ ಇಸ್ಲಾಮಿನಲ್ಲಿ ಇಲ್ಲ ಅಂತ ಪ್ರಾಥಮಿಕವಾದಂತಹ ಪಾಠ. ಅದು ಎಲ್ಲಾ ಶುಕ್ರವಾರದ ಭಾಷಣದಲ್ಲೂ ಹೇಳ್ತಾ ಇದ್ದೀವಿ, ಎಲ್ಲಾ ಕಡೆಯಲ್ಲೂ ನಾವು ಅಭಿಯಾನವೂ ಮಾಡಿದ್ವಿ. ಉಮರ್ ಶರೀಫ್ ಅವರು ಹೇಳಿದಾಗೆ ಈಗ ಡ್ರಗ್ಸ್ ವಿರುದ್ಧ ಹೇಗೆ ಅಭಿಯಾನ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಕಾಶ್ಮೀರದ ವಿಚಾರ ಬಂದಾಗ ಆವತ್ತು ನಾವು ಎಲ್ಲ ಮೊಹಲ್ಲಾ ಅಭಿಯಾನ ಮಾಡಿದೀವಿ ಯುವಕರಿಗೆ, ಇದು ಇಸ್ಲಾಂ ಅಲ್ಲ ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ ಸ್ಮಿತಾ, ಎಲ್ಲವೂ ಜಾಸ್ತಿ ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇದೆ. ತನಿಖೆ ನಂತರ ಅವರನ್ನೆಲ್ಲ ನಿರಪರಾಧಿಗಳು ಅಂತ ಹೇಳಿ ಬಿಡ್ತಾನೂ ಇದ್ದಾರೆ. ಆದ್ರಿಂದ ಈ ಒಂದು ದೊಡ್ಡ ಅಭಿಯಾನ ಮಾಡಿ ಅವರನ್ನು ನಾವು ಭಯೋತ್ಪಾದಕರಾಗಿ ಚಿತ್ರೀಕರಣ ಮಾಡಿ ಅವರ ಜೀವನ ಸಂಪೂರ್ಣವಾಗಿ ಹಾಳಾಗುವಂತ ರೀತಿಯಲ್ಲಿ 90% ಹೇಳ್ತಾ ಇರೋದು. ಮಾಧ್ಯಮ ಸೃಷ್ಟಿನ, ಅಫ್ಜಲ್ ಗುರು ಮಾಧ್ಯಮ ಸೃಷ್ಟಿನ, ಗಣಪತಿ ಮೆರವಣಿಗೆ ಮೇಲೆ ಕಲ್ಲೆಸಿ ಅವರು ಮಾಧ್ಯಮ ಸೃಷ್ಟಿ ಅನ್ನೋದು ಬಿಟ್ಟು ಉತ್ತರ ಕೊಡಿ ಸರ್. ಆಯ್ತು, ನಾನು ಹೇಳ್ತಾ ಇರೋದು ಈಗ ನಿನ್ನೆ ನಡೆದಂತಹ ಘಟನೆಗೂ ಮಾಧ್ಯಮಗಳು ಹೇಳ್ತಾ ಇರೋದು ಆರೋಪಿ ಅಂತ ಹೇಳಿ ತನಿಖೆ ನಡೀತಾ ಇದೆ. ಅದಕ್ಕೇನೆ ನಾನು ಇದು ಕೋಟ್ ಮಾಡಿದೆ, ಅಮೆರಿಕದ ವರದಿ ಕೋಟ್ ಮಾಡಿದೆ. 1-2% ಮುಸಲ್ಮಾನರದು ಉಮರ್ ಶರೀಫ್ ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೀವಿ, ಕಾಶ್ಮೀರದಲ್ಲಿ ನಡೆದಿದೆ ಅಂತಾನು ಹೇಳ್ತಾ ಇದ್ದೀವಿ, ಒಪ್ತಾ ಇದ್ದೀವಿ ನಾವು. 1-2% ನಡೆಯುವಂತಹ ಒಂದು ವಿಚಾರಕ್ಕೆ 98% ಬರುವಂತಹ 30 ಕೋಟಿ ಮುಸಲ್ಮಾನರಿದ್ದಾರೆ ಭಾರತದಲ್ಲಿ. ಈ 30 ಕೋಟಿ ಮುಸಲ್ಮಾನರು ಒಂದು ಕಡೆಯಾದರೆ ಯಾವುದೋ ಒಂದು 5,000 10,000 ಮಂದಿ ಮಾಡುವಂತಹ ವಿಚಾರಗಳು ಬರೀ ಮುಸಲ್ಮಾನರ ತಲೆಗೆ ಕಟ್ಟಿಡುವಂತಹ ಪ್ರಯತ್ನಗಳು ಒಂದು ಕಡೆ. ಎರಡನೇದು, ನಾನೇ ಈಗ ಹೇಳಿದ್ದೀನಿ, ಪಾಕಿಸ್ತಾನ ಧ್ವಜ ಹಾರಾಟ ಸಿಂದಗಿಯಲ್ಲಿ, ನಮ್ಮ ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಾಟ ಮಾಡಿದ್ದು ಯುವಕರಿಗೆಲ್ಲ ಅರೆಸ್ಟ್ ಮಾಡಲಾಯಿತು ಎಲ್ಲಾ ಕಡೆಯಲ್ಲೂ. ನಂತರ ಗೊತ್ತಾಯಿತು ಅದೊಂದು ಹಿಂದೂ ಸಂಘಟನೆಯ ನಾಯಕರು ಅಂದ್ರೆ ಪ್ರಮೋದ್ ಮುತಾಲಿಕ್ ಅವರ ನಾಯಕತ್ವದಲ್ಲಿ ನಡೆದಿತ್ತು ಅಂತ ಹೇಳಿ. ಈ ರೀತಿಯಲ್ಲಿ ಈಗ ನಾನು ಏನ್ ಹೇಳ್ತಾ ಇದ್ದೀನಿ, ಪಾಕಿಸ್ತಾನಕ್ಕೆ ಜಿಂದಾಬ್ ಅಂತ ಹೇಳುವ ಒಬ್ಬ ಅವಿವೇಕಿ ಅವನು. ಯಾಕಂದ್ರೆ ಪಾಕಿಸ್ತಾನದಲ್ಲೇ ಅಲ್ಲಿ ನಿಲ್ಲುವಂತ ಮುಸಲ್ಮಾನರಿಗೆ ಅಲ್ಲಿ ಸ್ವಾತಂತ್ರ್ಯ ಇಲ್ಲ, ಯುಎಗೆ ಬರಬೇಕು. ನಾನು ದುಬೈ, ಸೌದಿ ಅರೇಬಿಯಾ ಎಲ್ಲ ಹೋಗ್ತಾ ಇರ್ತೀನಿ, ಅಲ್ಲಿ ಪಾಕಿಸ್ತಾನಿ ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಇರ್ತಾರೆ, ಅವರು ಹೇಳ್ತಾರೆ ಆಪ್ ಜನ್ನತ್ ಮೇ ಹಮೇ ಜಾಹನ್ನಮ್ ಮೇ ಅಂತ. ಅಂದ್ರೆ ಭಾರತ ನಿಮ್ಗೆ ಸ್ವರ್ಗ ಇದೆ, ನಾವು ನರಕದಲ್ಲಿದ್ದೀವಿ ಅಂತ. ಅಷ್ಟು ಏನು ಅಲ್ಲಿ ಆರ್ಥಿಕವಾದ ಸಂಕಷ್ಟಗಳು, ಬಡತನಗಳು, ವೈಯಕ್ತಿಕವಾದಂತಹ ಕೊಲೆಗಳು ಇದೆಲ್ಲ ನಡೀತಾ ಇರುವಾಗ ಪಾಕಿಸ್ತಾನ ಜಿಂದಾಬ್ ಅಂತ ಹೇಳುವುದು ಅವನು ನೈಜ ಮುಸಲ್ಮಾನ ಆಗಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ರೋಡ್ ನಲ್ಲಿ ರಾತ್ರಿ 12 ಗಂಟೆಗೆ ಕಳ್ತನ ಆಗ್ಬಿಟ್ಟಿದೆ. ಅಲ್ಲಿ ಬೆಳಗ್ಗೆ ಹೊತ್ತು ಒಬ್ಬ ಆಚೆ ಬಂದ್ಬಿಟ್ಟು ನನ್ ಮಗ ಕಳ್ತನ ಮಾಡಿಲ್ಲ ಅಂತ ಹೇಳಿದ್ರೆ ಹೆಂಗಿರುತ್ತೆ? ರೋಡ್ ನಲ್ಲಿ ಕಳ್ತನ ಆಗಿದೆ, ಒಬ್ಬ ಆಚೆ ಬರ್ತಾನೆ, ನನ್ ಮಗ ಕಳ್ತನ ಮಾಡಿಲ್ಲ ಅಂದ್ರೆ ನೋಡೋರಿಗೆ ಏನಂತ, ನೀನೇನಕೋ ಓಪನ್ ಮಾಡ್ತಿದ್ಯಾ ಅವಾಗ ಅಂತ ಕೇಳ್ತಾರೆ. ಇವಾಗ ಏನಂದ್ರೆ ಬ್ಲಾಸ್ಟ್ ನಡೆದಿದೆ, ಅದ್ರ ಕಾರಣ ಗೊತ್ತಿಲ್ಲ, ಯಾರು ಮಾಡಿದ್ರು ಗೊತ್ತಿಲ್ಲ. ಸುಮ್ನೆ ನಾನು ಬಂದು ಅಲ್ಲಿ ಒಂದ್ ನಿಮಿಷ, ಯಾವಾಗ ಎಲ್ಲಿ ಬ್ಲಾಸ್ಟ್ ಆದ್ರೂ ಅಲ್ಲಿ ಮುಸ್ಲಿಮೇ ಅಂತ ಒಂದು ಗುರುತು ಮಾಡೋದು ಯಾಕೆ? ನನ್ನ ಪ್ರಶ್ನೆ ಏನಂದ್ರೆ ನಾನು ಏನಕ್ಕೆ ಗೊತ್ತಂದ್ರೆ ತನಿಖೆ ನಡೀಲಿ. ನೀವು ಆಚೆ ಬಂದ್ಬಿಟ್ಟು ನನ್ನ ಮಗ ಅಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂದ್ರಿ. ಬಟ್ ಉಮರ್ ಹೀಸ್ ಅ ಮುಸ್ಲಿಂ, ಆದಿಲ್ ಹೀಸ್ ಅ ಮುಸ್ಲಿಂ, ಶಹೀದ್ ಆರೋಪಿ. ಉತ್ತರ ಕೊಡ್ಲಿ ಸರ್, ಅದೇ ಪ್ರಶ್ನೆ ಅವರ ಕುಟುಂಬಗಳು ನಿನ್ನೆ ಹೇಳಿದೆ, ನಮ್ಮ ಮಕ್ಕಳು ಅಂತಹ ಒಂದು ವಾತಾವರಣದಲ್ಲಿ ಬೆಳೆದಿಲ್ಲ,
ಅವರ ಅಂತ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಕುಟುಂಬ ಹೇಳಿದೆ. ಎರಡನೇದು, ಆ ಕಾರು 7 ಮಂದಿಗೆ ಮಾರಾಟ ಆಗಿದೆ. ಆ 7 ಮಂದಿಯಲ್ಲಿ ಈಗ ಇರುವುದು ದೇವೇಂದ್ರ ಅಂತ ಒಬ್ಬ ಹೆಸರಿನಲ್ಲಿ ಆ ಕಾರಿದೆ. ಆಲೋಚನೆ ಮಾಡಬೇಕು. ನಾನು ಅದಕ್ಕೆ ಸಮರ್ಥನೆ ಮಾಡುವುದಲ್ಲ, ಸ್ವಲ್ಪ ಕೇಳಿಸ್ಕೊಳ್ಳಿ, ಸಮರ್ಥನೆ ಮಾಡ್ತಾ ಇರುವುದಲ್ಲ. ಒಬ್ಬ ಈ ಸಲ್ಮಾನ್ ಎಂಬ ಹೆಸರಲ್ಲಿ ಫಸ್ಟ್ ಇತ್ತು, ನಂತರ 7 ಮಂದಿಗೆ ಅದು ಮಾರಾಟ ಆಗಿದೆ. ಮಾರಾಟ ಆದ ನಂತರ ಸ್ಫೋಟ ಆಗಿದೆ. ಆ ತನಿಖೆ ನಡೆಯಲಿ ಅಂತ. ತನಿಖೆ ನಡೆದು ಅವರು ಡಾಕ್ಟರ್ ಆಗಿದ್ರೆ ಅವರನ್ನು ಸಂಪೂರ್ಣ ಗಲ್ಲಿಗೇರಿಸಿ ನಾವೇ ಗಲ್ಲಿಗೇರಿಸುವಂತ ಪ್ರಯತ್ನ ಮಾಡೋಣ. ಪ್ರಥಮವಾಗಿ ನಾನು ಆ ದೆಹಲಿಯಲ್ಲಿ ನಡೆದ ಈ ಘಟನೆಯನ್ನು ಖಂಡಿಸ್ತಾ ಇದ್ದೇನೆ. ಮಾತ್ರ ಅಲ್ಲ, ನೀವು ಮತ್ತೊಂದು ವಿಷಯ ಹೇಳ್ತಾ ಇದ್ದೀರಿ. ಯಾರು ಇದನ್ನು ನಮ್ಮ ಇಂಡಿಯನ್ ಮುಫ್ತಿ AP ಅಬೂಬಕರ್ ಮುಸ್ಲಿಯಾಸ್ ಆ ಘಟನೆ ಆದ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ, ಅದರ ವಿರುದ್ಧ ಮಾತಾಡಿದ್ದಾರೆ. ಮಾತ್ರ ಅಲ್ಲ, ಎಲ್ಲರಿಗೂ ಇದರ ಬಗ್ಗೆ ನೀವು ಯಾರು ಪ್ರತಿಕ್ರಿಯೆ ಮಾಡಲಿಲ್ಲ ಅಂತ ಹೇಳಿದ್ರಿ. ಪ್ರತಿಕ್ರಿಯೆ ಮಾಡಿದ್ದೇವೆ. ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು ಒಂದು ವಿಷಯ ಇದನ್ನು ತಪ್ಪು ಧಾರಣೆಗೋಸ್ಕರ ಹೇಳ್ತಾ ಇದ್ದೀರಿ. ನೀವು ಅದನ್ನು ತಪ್ಪು, ನಾರೆ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ನಮ್ಮ ಪ್ರತಿಯೊಂದು ಕರ್ನಾಟಕದಲ್ಲಿ ನಡೆಯುವ ಈದ್ ಮಿಲಾದ್ ಪ್ರೋಗ್ರಾಮ್ ಅಲ್ಲಿ ನಾವು ಅದನ್ನು ಹೇಳ್ತೇವೆ. ನೀವು ಅದನ್ನು ಹೇಗೆ ಪ್ರತಿಕ್ರಿಯಿಸಿದ್ರೆ ಅದೊಂದು ಯುದ್ಧಕ್ಕೆ ಹೋಗುವ ಹಂತದಲ್ಲ. ಪ್ರಶ್ನೆ ಅಲ್ಲ, ನನ್ನ ಪ್ರಶ್ನೆ ಏನಾಗಿತ್ತು, ಅದನ್ನು ನಾರೇ ತಕ್ಬೀರ್ ಅಲ್ಲಾಹು ದೊಡ್ಡವನು ಹೌದು, ಅದನ್ನು ನೀವು ತಪ್ಪುದಾರ ಧರ್ಮದ ಹೆಸರಿನಲ್ಲಿ ಯುದ್ಧ, ಟೆರರಿಸ್ಟ್ ಇದಂತಲ್ಲಿ ನಡೆಯುವುದೇ ಇಲ್ಲ. ಇಲ್ಲಿ ನಡೆಯುವುದು ಇಂಡಿಯನ್ ಪಾಲಿಟಿಕ್ಸಿನ ಒಂದು ಭಾಗ, ಕೆಲವು ಬೇಳೆಯನ್ನು ಬೇಯಿಸಲು ನಡೆಸುವಂತ ಒಂದು ಭಾಗ ಅಂತ ನಾನು ಹೇಳ್ತೇನೆ. ನಾನು ನೇರವಾಗಿ ನಿಮಗೆ ಪ್ರಶ್ನೆ ಕೇಳ್ತೀನಿ ಸರ್. ಪ್ರತಿ ಬಾರಿ ಟೆರರಿಸ್ಟ್ ಅಟ್ಯಾಕ್ ಆದಾಗ ಭಾರತದಲ್ಲಿರ್ತಕ್ಕಂಥ ಸಭ್ಯ ಮುಸಲ್ಮಾನರಿಗೆ, ಭಾರತದ ಸೆಕ್ಯುಲರಿಸಂ ಅನ್ನ ಒಪ್ಪಿರುವ ಮುಸಲ್ಮಾನರನ್ನ ಕೂಡ ಅನುಮಾನದ ದೃಷ್ಟಿಯಲ್ಲಿ ನೋಡಿದಾಗ ಆಸ್ ಅ ಮುಸ್ಲಿಂ ಹೇಗನ್ಸುತ್ತೆ ನಿಮ್ಗೆ? ಹೇಗೆ ಮುಸಲ್ಮಾನರೆಲ್ಲರೂ ಕೂಡ ಟೆರರಿಸ್ಟ್ ಅನ್ನೋ ದೃಷ್ಟಿಯಲ್ಲಿ ನೋಡಿದಾಗ ಒಬ್ಬ ಮುಸಲ್ಮಾನನಾಗಿ ನಿಮಗೇನ್ ಅನ್ಸುತ್ತೆ ಅಂತ? ಇದು ಬಾರಿ ತಪ್ಪಲ್ಲ ಮೇಡಮ್. ನಾನು ಮನುಷ್ಯನಾಗಿ ಮಾತಾಡುದು, ಅಲ್ಲಿ ಹಿಂದೂ ಮುಸ್ಲಿಂ ಆಗಿ ಮಾತಾಡುದಿಲ್ಲ. ಇದು ಬಾರಿ ತಪ್ಪಲ್ವಾ? ಇಂಥ ಘಟನೆಗಳು ಸಾವಿರಾರು ನಡೆದಿದೆ. ಇದಕ್ಕೆ ನಾನು ಒಂದು ಹೇಳ್ತೇನೆ, ನಮ್ಮ ಭಾರತದ ಕಾನೂನು ಸುಮಾರು ವಿಷಯಗಳನ್ನು ಇವರು ಹೇಳಿದ್ರು, ಎಷ್ಟು ಕೊಳೆಯುತ್ತಾ ಇದೆ. ಅದು ಬೇಗ ಅದಕ್ಕೆ ಒಂದು ಸತ್ಯ ಅಸತ್ಯ ಹೊರಗೆ ಬರಬೇಕಾದ್ರೆ ಅದರ ಏನು ಬೇಗ ಕೋರ್ಟ್ ಅದಕ್ಕೆ ಉತ್ತರ ಕೊಡಬೇಕು. ಇಲ್ಲದಿದ್ದರೆ ಇಂಥ ಘಟನೆಗಳು ಇನ್ನು ಅವರಿಗೆ ಗೊತ್ತಿರ್ತದೆ, ಏನೋ ಕೋರ್ಟಿಗೆ ಹೋಗ್ತೇವೆ, ಅಲ್ಲಿ ವಕೀಲರು ಹಿಡಿತಾರೆ, ಸ್ವಲ್ಪ ಜನ ಒಳಗಿರ್ತಾರೆ ಮತ್ತೆ ಹೊರಗಿರ್ತಾರೆ ಅಂತೆಲ್ಲ. ಇದಕ್ಕೆಲ್ಲ ನಮ್ಮ ಭಾರತದ ಕಾನೂನಲ್ಲಿ ಕೆಲವು ಬದಲಾವಣೆ ಆಗಲೇಬೇಕು. ರೈಟ್. ಸೇಮ್ ಪ್ರಶ್ನೆ ನಿಮಗೆ ಮ್ಯಾಮ್. ಮುಸ್ಲಿಮ್ಸ್ ಇವರು ಕಮಿಟಿಗಳು ಮತ್ತೆ ಗುಂಪುಗಳು ಏದಕ್ಕೆ ಧ್ವನಿ ಎತ್ತೋದಿಲ್ಲ ಅಂತ. ಈಗ ಡೆಲ್ಲಿ ಮತ್ತೆ ಬೆಂಗಳೂರು ಮತ್ತೆ ನಮ್ಮ ಇಡೀ ಕರ್ನಾಟಕ ಎಲ್ಲಾ ಕಡೆನೂ ಒಂದು ಸೂಫಿ ಇಸ್ಲಾಮಿಕ್ ಬೋರ್ಡ್ ಅಂತ ಒಂದು ಇದೆ. ಇವಾಗ ಅವರು ಪ್ರತಿ ಸರಿ ಧ್ವನಿ ಎತ್ತುತ್ತಾ ಇದ್ದಾರೆ. ಈಗ ಕೆಲವೊಬ್ರು ಕಣ್ಣಿಗೆ ಯಾರು ಗೊತ್ತಾಗುತ್ತೆ ಇವರು ಟೆರರಿಸ್ಟ್ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಬರುತ್ತೆ. ಅದನ್ನ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ನಿಮಗೆ ಬೇಕು ಅಂದ್ರೆ ಆನ್ ರೆಕಾರ್ಡ್ ನಮ್ಮ ಬೆಂಗಳೂರು ಪೊಲೀಸ್ ಕಮಿಷನರ್ ಆಫೀಸ್ ಆಗ್ಲಿ ಇಲ್ಲ ಡೆಲ್ಲಿನಲ್ಲಿ ಅಮಿತ್ ಶಾ ಆಗ್ಲಿ ಎಲ್ರಿಗೂ ರಿಪೋರ್ಟ್ ಮಾಡಿದ್ದಾರೆ. ಅವರು ಈ ತರ ಇದೆ, ಕೆಲವೊಬ್ರು ಅವರ ಸಪೋರ್ಟರ್ಸ್ ಗಳು ಆಗ್ತಾ ಇದ್ದಾರೆ, ಇದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆದ್ರೆ ಓಪನ್ ಆಗಿ ಆಚೆ ಬರ್ತಾ ಇಲ್ಲ ಅಷ್ಟೇನೆ. ಏನಂದ್ರೆ ನಾವು ನಿಂತ್ಕೊಂಡು ನಾವು ಸುಮ್ನೆ ಭಯಪಡೋದು, ಇಲ್ಲ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಕಿರ್ಚಿದ್ರೆ ಬರೋದಿಲ್ಲ, ಸೈಲೆಂಟ್ ಆಗೂ ಮಾಡಬಹುದು ಅನ್ನೋದಕ್ಕೆ ಸುಫಿ ಇಸ್ಲಾಮಿಕ್ ಬೋರ್ಡ್ ಇಂದ ಕೆಲಸಗಳು ನಡೀತಾ ಇದೆ. ಅದಕ್ಕೆ ಬೇಕು ದಾಖಲೆಗಳು ಅಂದ್ರೂ ಬೇಕಾದ್ರೆ ಸಬ್ಮಿಟ್ ಮಾಡೋದಕ್ಕೆ ನಾವು ರೆಡಿ ಇದೀವಿ. ಒಂದು ವಾಟ್ಸ್ಆಪ್ ಅಲ್ಲಿ ಡಾಕ್ಟ್ರು ಇದ್ರ ಬಗ್ಗೆ ಎಲ್ಲ ಯಾರೋ ಲೇಡಿ ಡಾಕ್ಟರ್ ಇದಾರೆ, ಇದು ಬಾಂಬ್ ಬ್ಲಾಸ್ಟ್ ಆಯ್ತು, ವಾಟ್ಸ್ಆಪ್ ಅಲ್ಲಿ 1 ವೀಕ್ ಇಂದನೂ ಇವ್ರ ಬಗ್ಗೆ 1 ತಿಂಗಳಿಂದನೂ ಏನೋ ತುಂಬಾ ಮೆಸೇಜಸ್ ಗಳು ಫಾರ್ವರ್ಡ್ ಆಗಿದೆ ಅಂತ ಇದೆ. ನಮ್ಮ ಗವರ್ಮೆಂಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಏನ್ ಮಾಡ್ತಾ ಇದ್ರು ಇವರು? ನಾನ್ ಹೇಳೋದು ನಾನೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅದೊಂದು ಸಪರೇಟ್ ಇದಿದೆ. ನನ್ನನ್ನ ನಮ್ಮ ಕರ್ನಾಟಕ ಗವರ್ಮೆಂಟ್ ನನ್ನ ಇನ್ಸ್ಟಾಗ್ರಾಮ್ ನ ಬ್ಲಾಕ್ ಮಾಡ್ತು. ಓಕೆನಾ? ನಾನು ಹೇಳೋದು ಅವ್ರು ಅಷ್ಟು ದೊಡ್ಡ ಜಾಗದಲ್ಲಿ ಒಂದು ಯೂನಿವರ್ಸಿಟಿ ಡಾಕ್ಟರ್ ಅಂತ ಹೇಳಿದ್ಮೇಲೆ ಅವ್ರು ವಾಟ್ಸಪ್ ಇದೆಲ್ಲ ಮಾಡ್ಕೊಳ್ತಾ ಇರ್ಬೇಕಾದ್ರೆ, ಮೆಸೇಜ್ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಇವ್ರು ಏನ್ ಮಾಡ್ತಾ ಇದ್ರು? ಆಯ್ತಾ? ಮತ್ತೇನ್ ಹೇಳ್ತಾರೆ, ಇಂಡಿಯಾ ಒಳಗ್ ಬಂದ್ರು, ಬಾರ್ಡರ್ ಅಲ್ಲಿ ಇರೋದು ನಾವೆಲ್ಲ ಟ್ಯಾಕ್ಸ್ ಕಟ್ಟೋದು ಏನ್ ಹೇಳ್ತಾರೆ, ನಾವು ಮಿಲಿಟರಿಗೆ ಹಾಕ್ತಾ ಇದೀವಿ. ನಮ್ಮ ಮೋದಿ ಅವರು ತುಂಬಾ ನಮ್ಮ ಮಿಲಿಟರಿನ ಸ್ಟ್ರಾಂಗ್ ಮಾಡಿದ್ದಾರೆ. ಒಳಗೆ ಇದ್ದವ್ರಲ್ವಾ ಮೇಡಮ್? ಅಲ್ಲ, ಒಳಗೆ ಇಲ್ದವ್ರು ಯಾರು ಇಲ್ಲ ಮೇಡಮ್. ನಾನು ಹೇಳೋದು ಉಮರು, ಶಾಹಿನ್ ಶಹೀದ್ ಇವರೆಲ್ಲ ಒಳಗೆ ಇದ್ದವರು, ದೆಹಲಿ, ಫರೀದಾಬಾದ್ ಇಲ್ಲೇ ಓದ್ದವರು, ಇಲ್ಲೇನೆ ವಿದ್ಯಾಭ್ಯಾಸ ಫಂಡಿಂಗ್ ಹಾಕ್ತಿತ್ತು ಅನ್ಸುತ್ತೆ. ಆ ಫಂಡಿಂಗ್ ಬರ್ತಾ ಇರೋದನ್ನ ನೀವೇನ್ ಮಾಡ್ತಾ ಇದ್ರಿ? ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತಲ್ವಾ ನಿಮ್ಗೆ? ನೀವ್ ಇಷ್ಟು ನಮ್ ಸೆಕ್ಯೂರಿಟಿ, ನಮ್ ಇಂಡಿಯಾ ಗವರ್ಮೆಂಟ್ ಸೆಕ್ಯೂರಿಟಿ ಟೈಟ್ ಇದೆಯಲ್ಲ, ನಮ್ದು ಟ್ಯಾಕ್ಸ್ ಅಮೌಂಟ್ ಎಲ್ಲ ನೀವು ಅಲ್ಲಿ ಪೇ ಮಾಡ್ತಾ ಇದ್ದೀರಲ್ಲ, ಇವರೆಲ್ಲ ನಿದ್ದೆ ಮಾಡ್ತಾ ಇದ್ರಾ? ಸರಿ, ನಿಮ್ಗೆ ಆಯ್ತು, ಸರ್ಕಾರದ ವೈಫಲ್ಯವನ್ನ ಒಪ್ಕೊಳ್ಳೋಣ.